ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಎಲ್ಲ ಗುರುಗಳಿಗೆ ಮತ್ತು ಶ್ರೀ ವ್ಯಾಸರಾಜ ದೇವರು, ಶ್ರೀ ಮಠಾಧಿಪತಿಯಾದ ಶ್ರೀ ವಿದ್ಯಾಶ್ರೀ ಶ್ರೀಪಾದಂಗಳವರಿಗೆ ನನ್ನ ಅನಂತ ಕೋಟಿ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೀನಿ. ಶ್ರೀ ಜಗನ್ನಾಥದಾಸ ಆರಾಧನೆಯ ಪ್ರಯುಕ್ತ ಯಥಾಮತಿ ಯಥಾಶಕ್ತಿ ನನಗೆ ಏನು ಬರ್ತೀಯೋ ಅವರು ಗೋಮತಿ ಅವರು ಹೇಳಿದಾಗೆ ಅದರಲ್ಲಿನೂ ನಾನು ಇನ್ನೂ ಕಡಿಮೆ ಹೇಳ್ತೀನಿ. ಈ ಆರಾಧನೆ ಪ್ರಯುಕ್ತವಾಗಿ ಹರಿಕಥಾಮೃತ ಸಾರದಲ್ಲಿ ಎರಡನೇ ಪದ್ಯನ ಎರಡನೇ ಸಂಧಿ ಕರುಣಾ ಸಂಧಿ ಅದೇ ಮೊದಲನೇ ಪದ್ಯನ ನಾನು ಯಥಾಮತಿ ಅನುವಾದ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದ್ಭುತವಾದ ಈ ಸಂಧಿಯಲ್ಲಿ ಪರಮಾತ್ಮನ ಕರುಣೆ ಬಗ್ಗೆ ದಾಸರು ತಿಳಿಸಿದ್ದಾರೆ. ನಮ್ಮ ಹಲದ್ರಾನುಜ ಮಂಡಳಿ ಗುರುಗಳಾದ ಶ್ರೀಮತಿ ಪರಿಮಳ ಅವರಿಗೆ ನನ್ನ ಫಸ್ಟ್ ಅಭಿನಂದನೆ ತಿಳಿಸ್ತೀನಿ. ಯಾಕಂದ್ರೆ ಅವರು ನಮಗೆ ಇದು ಹೇಗೆ ಚಿಂತನೆ ಮಾಡಬೇಕು, ಏನು ಮಾಡಬೇಕು, ಅದಕ್ಕೆ ಒಂದು ಚುಕ್ಕೆ ಇಟ್ಟು ರೂಟ್ ಹಾಕಿ ಕೊಟ್ರು. ನಾವೀಗ ಅದನ್ನ ರೋಡ್ ಹಾಕಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅದರಲ್ಲೂ ಎಲ್ಲರೂ ಸ್ವಲ್ಪ ಮುಂದೆ ಬಂದಿದ್ದಾರೆ, ನಾನು ಇನ್ನು ಹಿಂದೆನೇ ಇದ್ದೀನಿ. ಟ್ರೈ ಮಾಡೋಣ, ಆಗತ್ತೆ. ಅವ್ರು ನಮ್ಗೆ ನಂಬಿಕೆ ಕೊಟ್ಟಿದ್ದಾರೆ, ನಾವು ಮಾಡೇ ಮಾಡ್ತೀವಿ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆವುದು, ವಿವಿಧ ಭೋಗಗಳಿ ಇಹ ಪರಂಗಳಲ್ಲಿತ್ತು ಸಲಹುವುದು. ಭುವನ ಪಾವನ ವೆನಿಪಲ ಕುಮೀಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿ ಕೊಟ್ಟಾಲಿಪುದು ಭೂಸುರರು ದಿನ ದಿನದಿ. ಈ ಹರಿಕಥಾದಲ್ಲಿ ಫಸ್ಟ್ ಲೈನ್ ಶ್ರವಣ ಮಾಡೋದ್ರಿಂದ ಶ್ರವಣ ಮನಕಾನಂದವೀವುದು. ಈ ಶ್ರವಣ ಮಾಡೋದ್ರಿಂದ ಈ ಹರಿಕಥೆ ಕೇಳಿದಕ್ಕೆ ಮನಸ್ಸಿಗೆ ನೆಮ್ಮದಿಯ ಕೊಡುತ್ತೆ. ಹರಿಯೋಡ ನಾಮದ ಮಹಿಮೆಗಳನ್ನ ಕಥಾಶ್ರವಣ ಮುಖ್ಯವಾಗಿ ಕಿವಿಯಲ್ಲಿ ಇರುವಂತ ಅಭಿಮಾನಿ ದೇವತೆಗಳಿಗೆ ಮತ್ತು ಮನೋಭಿಮಾನಿಯಾದ ರುದ್ರ ದೇವತೆಗಳಿಗೂ ಆನಂದವನ್ನ ನೀಡುತ್ತೆ, ಸುಖವನ್ನ ಕೊಡುತ್ತೆ. ಸುಖ ಮಾತ್ರ ಅಲ್ಲ, ಭವಜನಿತ ದುಃಖಗಳ ಕಳೆಯುವುದು. ಸಂಸಾರ ಬಂಧದಿಂದ ಉಂಟಾಗುವ ಜನನ ಮರಣ ದುಃಖಗಳನ್ನ ನಾಶ ಮಾಡುತ್ತೆ. ವಿವಿಧ ಭೋಗಗಳ ಇಹಪರಗಳಲ್ಲಿದ್ದು ಸಲಹುವುದು. ನಾನಾ ತರದ ಸುಖಭೋಗಗಳನ್ನು ಭೂಲೋಕದಲ್ಲಿ ಮತ್ತು ಇಹಪರಗಳ ಲೋಕದಲ್ಲಿನೂ ಇದ್ದು ಭಗವಂತ ಸಂರಕ್ಷಣೆ ಮಾಡ್ತಾನೆ. ಈ ಬ್ರಹ್ಮಾಂಡದವನ್ನ ಅಂದ್ರೆ ಭುವನ ಪಾವನೆನಿಪ ಲಘುಮೀಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿ ಕೊಟ್ಟಾಲಿರುವುದು ದಿನ ದಿನ. ಈ ಶ್ರೀಮನ್ನಾರಾಯಣನ ಮಂಗಳ ಕಥೆಯ ಕೇಳಬೇಕು. ಹೇಗೆ ಕೇಳಬೇಕು? ಪರಮೋತ್ಸವದಿ ಈ ಮಂಗಳ ಕಥೆಯನ್ನು ಉತ್ಸಾಹದಿಂದ ಉಲ್ಲಾಸದಿಂದ ದಿನನಿತ್ಯವೂ ಕಿವಿಕೊಟ್ಟು ಶ್ರದ್ಧಾಭಕ್ತಿಯಿಂದ ಲಕ್ಷ್ಯ ಕೊಟ್ಟು ಅನುಸಂಧಾನ ಪೂರ್ವಕವಾಗಿ ಕೇಳಬೇಕು. ಭೂಮಿಯಲ್ಲಿ ಇರೋ ದೇವತಾಂಶರಾದ ಯತಿಗಳು ಬ್ರಾಹ್ಮಣರು ವಿಶೇಷ ಮಂಗಳ ಕಥೆಗಳನ್ನ ಶ್ರದ್ಧಾಭಕ್ತಿಯಿಂದ ಕೇಳಿದರೆ ಅದರಿಂದ ಬರುವ ಈ ಚಿಕ್ಕ ಆದಾಯ ಇದ್ದರೂ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ.
ಇವಾಗ ಎಲ್ಲರೂ ಎಲ್ಲ ಹೇಳಿದ್ದಾರೆ ಮೊದಲೇ. ಈ ಶ್ರವಣ ಮನಸ್ಸಿಂದ ಎಲ್ಲ ಒಂದೇ ಒಂದು ನಾನು ಹೇಳಕ್ಕೆ ಏನು ಇದು ಮಾಡ್ತೀನಿ ಅಂದರೆ, ಹರಿನಾರಾಯಣನ 2 ನಾಮಾವಳಿಯನ್ನು ನಾವು ಘೋಷ ಹಾಕೋಣ. ಹಾಗೆ ನನ್ನ ಈ ವಾಕ್ಪುಷ್ಪಗಳನ್ನು ಸಮರ್ಪಣೆ ಮಾಡ್ತೀನಿ. ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ 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 ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ಹರಿ ಈ ವಾಕ್ಪುಷ್ಪಗಳನ್ನು ನಾನು ಜಗನ್ನಾಥರ ಅಂತರ್ಗತ ಶ್ರೀ ಹರಿವಿಠಲನಿಗೆ ಸಮರ್ಪಣೆ ಮಾಡ್ತೀನಿ. ಶ್ರೀಕೃಷ್ಣ ಅರ್ಪಣಮಸ್ತು.